ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಬಾಡಿ ಲೋಷನ್ ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸುಮಾರು ಜನ ಇವಾಗೊಂದು ಕಮೆಂಟ್ ಮಾಡ್ತಾ ಇರ್ತೀರಾ, ನಮ್ ಚಳಿಗಾಲ ಸ್ಟಾರ್ಟ್ ಆಗ್ಬಿಟ್ಟಿದೆ, ತುಂಬಾನೇ ನಮ್ಮ ಸ್ಕಿನ್ ಎಲ್ಲ ಡ್ರೈ ಆಗ್ತಿದೆ, ಮತ್ತೆ ಟ್ಯಾನ್ ಕೂಡ ಆಗ್ತಿದೆ. ಅದೇ ಒಂದು ಬೇರೆ ಲೋಷನ್ ನಾವು ಯೂಸ್ ಮಾಡಿದ್ರು ಕೂಡ ನಮ್ಮ ಸ್ಕಿನ್ ಬೇಗನೆ ಡ್ರೈ ಆಗ್ತಿದೆ. ಸೊ ಹಾಗಾಗಿ ಚಳಿಗಾಲಕ್ಕೆ ತುಂಬಾನೇ ಸೂಟ್ ಆಗೋ ರೀತಿಯಲ್ಲಿ ಮತ್ತೆ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಸಿಗುವಂತ ಒಂದು ಬೆಸ್ಟ್ ಬಾಡಿ ಲೋಷನ್ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಅಂತಾನೆ ಹೇಳ್ಬೋದು, ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಅಂಡ್ ಈ ಬಾಡಿ ಲೋಷನ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ, ಮತ್ತೆ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಯೂಸ್ ಮಾಡೋದ್ರಿಂದ ಏನು ನಿಮ್ಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಹಾಗಾದ್ರೆ ಯಾವ್ದು ಆ ಬಾಡಿ ಲೋಷನ್ ಅಂಡ್ ಹೇಗ್ ಯೂಸ್ ಮಾಡ್ಬೇಕು, ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗೋದಿಲ್ಲ, ಸೊ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ದಟ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಫುಲ್ ವಾಚ್ ಮಾಡಿ. ಅಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಅಂಡ್ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು, ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ ವಿಡಿಯೋಸ್ ಎಲ್ಲ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀ ಆಗಿ ಈಸಿಯಾಗಿ ನೋಡ್ಬೋದು, ಯಾವ ವಿಡಿಯೋಸ್ ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವತ್ತಿನ ವಿಡಿಯೋ ನೋಡ್ತೀರಾ ಅಂತ ಅನ್ಕೊಳ್ತಾ ಬನ್ನಿ ವಿಡಿಯೋನ ತಡ ಮಾಡ್ತಂತೆ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಒಂದು ಬಾಡಿ ಲೋಷನ್ ಯಾವುದು ಅಂತ ಹೇಳಿದ್ರೆ ರವಿ ಆರ್ಗ್ಯಾನಿಕ್ ಸನ್ಸ್ಕ್ರೀನ್ ಬಾಡಿ ಲೋಷನ್ ಅಂತ ಹೇಳಿ. ಸೊ ನೋಡ್ತಾ ಇರೋಲ್ಲ ಪ್ಯಾಕೇಜಿಂಗ್ ಇದೆ ಆ ಒಂದು ಬಾಡಿ ಲೋಷನ್. ಅಂಡ್ ಈ ಬಾಡಿ ಲೋಷನ್ ಕ್ರೀಮಿ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆನಾ? ಸೊ ಬೇಗನೆ ಕ್ವಿಕ್ ಆಗಿ ಇನ್ಸ್ಟೆಂಟ್ ಆಗಿನೇ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು ನೀವು ಅಪ್ಲೈ ಮಾಡಿದಾಗ. ಅಂಡ್ ಈ ಬಾಡಿ ಲೋಷನ್ ಅಲ್ಲಿ ಮೇನ್ ಆಗಿ SPF 50 PA 4+ ಇದೆ. ಓಕೆನಾ? ಸೊ ಇದರಿಂದ ಅಂದ್ರೆ ನೀವು ಮಾರ್ನಿಂಗ್ ಅಪ್ಲೈ ಮಾಡ್ಕೊಂಡು ಹೋದಾಗ ಸನ್ ರೇಸ್ ಇಂದ ನಿಮ್ಗೆ ಪ್ರೊಟೆಕ್ಷನ್ ಸಿಗುತ್ತೆ. ಅಂದ್ರೆ ಹಾರ್ಮ್ಫುಲ್ ರೇಸ್ ಏನಿರುತ್ತೆ UVA ಮತ್ತೆ UVB, ಸೊ ಎರಡು ರೇಸ್ ಇಂದ ನಿಮ್ಗೆ ಪ್ರೊಟೆಕ್ಷನ್ ಸಿಗುತ್ತೆ. ಅಂಡ್ ಆಲ್ಸೋ ಬ್ಲೂ ಲೈಟ್ ಇಂದಾನು ಕೂಡ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ಪ್ರೊಟೆಕ್ಷನ್ ಸಿಕ್ತು ಅಂತ ಹೇಳಿದ್ರೆ, ಸಪೋಸ್ ನಿಮ್ಮ ಬಾಡಿ ಏನಾದ್ರು ಟ್ಯಾನ್ ಆಗಿತ್ತು ಅಂದ್ರೆ, ಸ್ವಲ್ಪ ಅರ್ಧ ಜನರಿಗೆ ಈಗ ಎಲ್ಲಿವರೆಗೂ ನೀವು ಡ್ರೆಸ್ ಹಾಕೊಂಡು ಹೋಗ್ತಾ ಇರ್ತೀರಾ, ಸೊ ಅಷ್ಟು ಭಾಗ ಏನು ನಿಮ್ಗೆ ಟ್ಯಾನ್ ಆಗಿರೋದಿಲ್ಲ, ಅಂದ್ರೆ ವೈಟ್ ಇರುತ್ತೆ. ಇನ್ನಷ್ಟು ಬಗ್ಗೆ ಕೈ ಆಗಿರ್ಬೋದು ಬ್ಲಾಕ್ ಆಗಿ ಕಾಣುವಂಥದ್ದು, ಕಾಲ್ ಬ್ಲಾಕ್ ಆಗಿರುತ್ತೆ, ಆಫ್ ಬಾಡಿ ಟ್ಯಾನ್ ಅಥವಾ ಪಿಗ್ಮೆಂಟೇಷನ್ ಆಗುವಂಥದ್ದು ಅಂಡ್ ಆಲ್ಸೋ ಮೊಡವೆಗಳಿರುವಂತದ್ದು. ಸೊ ಈ ರೀತಿ ಏನಾದ್ರು ಬಾಡಿನಲ್ಲಿ ಏನೋ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಈ ಬಾಡಿ ಲೋಷನ್ ನೀವು ಯೂಸ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಮತ್ತೆ ಈ ಬಾಡಿ ಲೋಷನ್ ತುಂಬಾನೇ ಲೈಟ್ ವೇಟ್ ಆಗಿದೆ. ಸೊ ನಾನು ಹೇಳಿದಾಗೆ ಬೇಗನೆ ಕ್ವಿಕ್ ಆಗಿ ಫಾಸ್ಟ್ ಆಗಿ ಅಬ್ಸರ್ವ್ ಆಗುತ್ತೆ, ನೋ ವೈಟ್ ಕಾಸ್ಟ್ ಇದು. ಅಂಡ್ ಆಲ್ಸೋ ಈ ಬಾಡಿ ಲೋಷನ್ ನೀವು ಯೂಸ್ ಮಾಡೋದ್ರಿಂದ ಡೀಪ್ ಹೈಡ್ರೇಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು, ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಸಿಗುತ್ತೆ. 24 hours ನಿಮ್ಮ ಏನು ಸ್ಕಿನ್ ಆಗಿರ್ಬೋದು ಅಥವಾ ನೀವು ಏನ್ ಬಾಡಿನಲ್ಲಿ ಅಪ್ಲೈ ಮಾಡಿರ್ತೀರಾ ತುಂಬಾನೇ ಸಾಫ್ಟ್ ಆಗತ್ತೆ ಅಂತಾನೆ ಹೇಳ್ಬೋದು. ಈ ಚಳಿಗಾಲಕ್ಕಂತೂ ಇದು ಹೇಳಿ ಮಾಡಿಸಂಗಿದೆ, ಅಷ್ಟು ಸಾಫ್ಟ್ನೆಸ್ ಪ್ರೊವೈಡ್ ಮಾಡತ್ತೆ ಇದು. ನಾನು ಅಲ್ಲೇ ಹೇಳಿದಾಗೆ 24 hours ನಿಮ್ಮ ಸ್ಕಿನ್ ಸಾಫ್ಟ್ನೆಸ್ ಆಗಿರುತ್ತೆ. ಮತ್ತೆ ಏನ್ ರೀ ಅಪ್ಲೈ ಮಾಡ್ಬೇಕು ಅನ್ನೋ ನೀಡೇ ಇರೋದಿಲ್ಲ. ಇದು ಒಂದ್ ರೀತಿ 2 in 1 ರೀತಿಯಲ್ಲಿ ನಿಮ್ಮ ಸ್ಕಿನ್ ಸಾಫ್ಟ್ನೆಸ್ ಆಗಿ ಅಥವಾ ಹೈಡ್ರೇಷನ್ ಆಗಿ ಇಡತ್ತೆ. ಅಂಡ್ ಆಲ್ಸೋ ಸನ್ ಪ್ರೊಟೆಕ್ಷನ್ ಕೂಡ ಸಿಗತ್ತೆ ಅಂತಾನೆ ಹೇಳ್ಬೋದು. ಇದರಿಂದ ಟ್ಯಾನ್ ಆಗುವಂಥದ್ದು, ಪಿಗ್ಮೆಂಟೇಷನ್ ಆಗುವಂಥದ್ದು ಅಥವಾ ಸ್ಕಿನ್ ಅಲರ್ಜೀಸ್ ಬರುವಂತದ್ದು, ಡ್ರೈನೆಸ್ ಆಗುವಂಥದ್ದು, ಸೊ ಈ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಅವಾಯ್ಡ್ ಆಗುತ್ತೆ ಈ ಒಂದು ಬಾಡಿ ಲೋಷನ್ ನೀವು ಯೂಸ್ ಮಾಡೋದ್ರಿಂದ. ಅಂಡ್ ಈ ಬಾಡಿ ಲೋಷನ್ ಅಲ್ಲಿ ಸಿಲಿಕಾನ್ ಆಗಿರ್ಬೋದು, ಪ್ಯಾರಾಬಿನ್ ಆಗಿರ್ಬೋದು, ಸಲ್ಫೇಟ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ಫ್ರೀ ಆಗಿದೆ. ಓಕೆನಾ? ಸೊ ಅಂದ್ರೆ ಎಲ್ಲಾ ಕೆಮಿಕಲ್ಸ್ ಎಲ್ಲದೂ ಕೂಡ ಫ್ರೀ ಆಗಿದೆ. ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ. ಈ ಬಾಡಿ ಲೋಷನ್ ಅಲ್ಲಿ ಕೆಲವೊಂದಷ್ಟು ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ ಫ್ರೆಂಡ್ಸ್. ಓಕೆನಾ? ಸೊ ಇದರಿಂದ ನಿಮ್ಮ ಸ್ಕಿನ್ ಗೆ ಇಷ್ಟು ಬೆನಿಫಿಟ್ ಪ್ರೊವೈಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿದ್ರೆ, ಫಸ್ಟ್ ಒನ್ ಬಂದು ಹೈಡ್ರಾನಿಕ್ ಆಸಿಡ್, ಅಂಡ್ ಸೆಕೆಂಡ್ ಒನ್ ಬಂದು ನಿಯಾಸಿನಮೈಡ್, ಅಂಡ್ ಥರ್ಡ್ ಒನ್ ಬಂದು ಸೆರಮೈಡ್, ಅಂಡ್ ಫೋರ್ತ್ ಒನ್ ಬಂದು ಟ್ರಿಪೆಪ್ಟೈಡ್, ಅಂಡ್ ಫಿಫ್ತ್ ಒನ್ ಬಂದು ಪಪಾಯ ಎಕ್ಸ್ಟ್ರಾಕ್ಟ್. ಸೊ 5 ಮೇನ್ ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಈ ಒಂದು ಬಾಡಿ ಲೋಷನ್ ಅಲ್ಲಿ ಇರೋದ್ರಿಂದ, ಸೊ ನಾನು ಹಂಗೆ ಹೇಳಿದಾಗೆ ಡ್ರೈನೆಸ್ ಅಥವಾ ಡ್ರೈನೆಸ್ ಆಗಿರ್ಬೋದು, ಪಿಗ್ಮೆಂಟೇಷನ್, ಟ್ಯಾನ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಸ್ಕಿನ್ ಫುಲ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ನಿಮ್ಮ ಬಾಡಿ ಏನಿದೆ ನಿಮ್ಮ ಫೇಸ್ ತರನೇ ಗ್ಲೋಯಿಂಗ್ ಆಗಿ ಹೆಲ್ದಿ ಆಗಿ ಕಾಣಿಸುತ್ತೆ. ತುಂಬಾ ಕ್ಲೀನ್ ಅಂಡ್ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಮೇನ್ ಆಗಿ ಈ ಬಾಡಿ ಲೋಷನ್ ಇದೆ ಅಲ್ವಾ, ಸೊ ಇಂಡಿಯಾದಲ್ಲಿ ಫಸ್ಟ್ ಆಯಿಲ್ ಫ್ರೀ ಸನ್ಸ್ಕ್ರೀನ್ ಬಾಡಿ ಲೋಷನ್ ಅಂತ ಹೇಳ್ಬೋದು ಇದು. ಓಕೆನಾ? ಸೊ ಇದಾದ್ಮೇಲೆ ಬೇರೆ ಬಾಡಿ ಲೋಷನ್ ಗಳೆಲ್ಲದೂ ಕೂಡ ಅಂದ್ರೆ ಸನ್ಸ್ಕ್ರೀನ್ SPF ಇರೋದೆಲ್ಲದೂ ಕೂಡ ಸ್ಟಾರ್ಟ್ ಆಗಿದ್ದು. ಈ ಬಾಡಿ ಲೋಷನ್ ಫಸ್ಟ್ ಸ್ಥಾನನ ಇದು ಪಡ್ಕೊಂಡಿದೆ. ಸೊ ಹಾಗಾಗಿ ಡಾಕ್ಟರ್ ಹೈಲಿ ರೆಕಮೆಂಡ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದು ಎಲ್ಲಾ ಸ್ಕಿನ್ ಟೈಪ್ ಆದ್ರೂ ಕೂಡ ಸೂಟ್ ಆಗುತ್ತೆ ಈ ಬಾಡಿ ಲೋಷನ್. ನಿಮ್ಗೆ ಯಾವುದೇ ಸ್ಕಿನ್ ಟೈಪ್ ಆದ್ರೂ ಕೂಡ ನೀವು ಯೂಸ್ ಮಾಡಬಹುದು. ಅಂಡ್ ಯಾರೆಲ್ಲ ಯೂಸ್ ಮಾಡಬೇಕು, ಯಾರೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದಾಗ ಎಲ್ಲಾ ಸ್ಕಿನ್ ಟೈಪ್ ವರ್ಗೂ ಕೂಡ ಸೂಟ್ ಆಗುತ್ತೆ. ನೀವು ಎಬೋ 18 years ಇದ್ದೀರಾ ಅಂತ ಹೇಳಿದ್ರೆ ಯೂಸ್ ಮಾಡಬಹುದು. ಗಂಡ್ ಮಕ್ಳು ಹೆಣ್ಮಕ್ಳು ಸೂಟ್ ಆಗುತ್ತೆ. ಮತ್ತೆ ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಆಗಿರ್ಬೋದು, ನೀವು ಕೂಡ ಯೂಸ್ ಮಾಡಬಹುದು. ಬಟ್ ಬಿಲೋ 18 years ಇದ್ದೀರಾ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಇಷ್ಟ ಆಯ್ತು ನೀವು ಯೂಸ್ ಮಾಡಲೇಬೇಕು ಅಂತ ಹೇಳಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ
ಸೊ ನಿಮ್ಮ ಸ್ಕಿನ್ ಅವರು ನೀಟಾಗಿ ಅಬ್ಸರ್ವ್ ಮಾಡಿ ಈ ಬಾಡಿ ಲೋಷನ್ ಯೂಸ್ ಮಾಡಬೇಕು ಬೇಡ ಅಂತ ಹೇಳಿ ತಿಳಿಸ್ಕೊಡ್ತಾರೆ. ಓಕೆನಾ. ಸೊ ಈ ಬಾಡಿ ಲೋಷನ್ ಎಲ್ಲಾ ಡರ್ಮಟಾಲಜಿಸ್ಟ್ ಗಳು ರೆಕಮೆಂಡ್ ಮಾಡುವಂತ ಬೆಸ್ಟ್ ಬಾಡಿ ಲೋಷನ್ ಅಂತಾನೆ ಹೇಳ್ಬೋದು. ಅಂಡ್ ಫೈನಲ್ ಆಗಿ ಈ ಬಾಡಿ ಲೋಷನ್ ಎಲ್ಲಿ ಸಿಗುತ್ತೆ ಅಂಡ್ ಎಷ್ಟು ಪ್ರೈಸ್ ಅಂತ ಹೇಳಿ. ಸೊ ಇದು ಬಂದು ಎಲ್ಲಾ ಫಾರ್ಮಸಿ ಶಾಪ್ ಅಲ್ಲಿ ಸಿಗುತ್ತೆ ಅಂಡ್ ಆಲ್ಸೋ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ. ಆನ್ಲೈನ್ ಅಲ್ಲಿ ಸಿಗೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಎರಡೂ ಕಡೆ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಸೊ ದಟ್ ನೀವು ಆರಾಮಾಗಿ ನೀವು ಬೈ ಮಾಡ್ಕೋಬಹುದು. ಅಂಡ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ 200 ml ಗೆ 378 ರೂಪಾಯಿ. ಸೊ 2 ರೂಪೀಸ್ ಕಮ್ಮಿ 380 ರೂಪೀಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಓಕೆನಾ. ಸೊ ತುಂಬಾ ಚೆನ್ನಾಗಿದೆ, ನೋಡಿ ನಿಮ್ಗೆ ಲೈಕ್ ಆಯ್ತು ಅಂತ ಹೇಳಿದ್ರೆ ಈ ಒಂದು ಚಳಿಗಾಲದಲ್ಲಿ ಈ ಬಾಡಿ ಲೋಷನ್ ನೀವು ಬಾಡಿ ಯೂಸ್ ಮಾಡಬಹುದು. ಮತ್ತೆ ಫೇಸ್ ಗೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆನಾ. ಸೊ ಇದು ಬಾಡಿಗೆ ಅಂತಾನೆ ಹೇಳಿ ಪ್ರಿಪೇರ್ ಮಾಡಿರುವಂತದ್ದು. ಸೊ ಹಾಗಾಗಿ ಬಾಡಿಗೆ ಮಾತ್ರ ನೀವು ಯೂಸ್ ಮಾಡಬಹುದು. ಅಂದ್ರೆ ನೆಕ್ಕಿಂದ ಫುಲ್ ನಿಮ್ಮ ಬಾಡಿಗೆ ನೀವು ಅಪ್ಲೈ ಮಾಡಿ. ಅಂಡ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸ್ನಾನ ಆಗಿರ್ಬೇಕು. ಅಂದ್ರೆ ಆ ಒಂದು ಏರಿಯಾ ಎಲ್ಲ ಕ್ಲೀನ್ ಆಗಿರ್ಬೇಕು. ಓಕೆನಾ. ಸೊ ಇವತ್ತು ಅಪ್ಲೈ ಮಾಡ್ತೀರಾ, ನಾಳೆ ಕೆಲವೊಬ್ರು ಸ್ನಾನನೇ ಮಾಡೋದಿಲ್ಲ, ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡೋರು ಕೂಡ ಇರ್ತೀರಾ. ಸೊ ನೀವು ಸ್ನಾನ ಮಾಡಿದ ನಂತರನೇ ಯೂಸ್ ಮಾಡ್ಬೇಕು. ಓಕೆನಾ. ಸೊ ಈಗ ಇವತ್ತು ಹಚ್ಚಿರ್ತೀರಾ, ನಾಳೆ ಸ್ನಾನ ಮಾಡೋದಿಲ್ಲ ಅಂತ ಹೇಳಿ ಮತ್ತೆ ಅದ್ರ ಮೇಲೆ ಹಚ್ಚೋದಲ್ಲ. ಸೊ ಡಸ್ಟ್ ಆಗಿರ್ಬೋದು ಎಲ್ಲದೂ ಕೂಡ ಸ್ಕಿನ್ಗೆ ಕೂತಿರತ್ತೆ, ಸರಿನಾ. ಸೊ ಹಾಗಾಗಿ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಅಗೇನ್ ನೀವು ಅಪ್ಲೈ ಮಾಡ್ಬೇಕು. ಅಂಡ್ ಇದ್ರ ಮೇಲೆ ನೀವು ಏನು ಬೇರೆ ಮಾಯಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ಏನು ಕೂಡ ಯೂಸ್ ಮಾಡೋ ನೀಡಿಲ್ಲ. ಈ ಒಂದು ಲೋಷನ್ ಅಪ್ಲೈ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಓಕೆನಾ. ಅಂಡ್ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಲೈಕ್ ಆಯ್ತು ಅಂತ ಅನ್ಕೊಂಡಿದೀನಿ. ಏನಾದ್ರು ಡೌಟ್ ಇತ್ತು ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.